हेलो फ्रेंड्स, वेलकम बैक टू मೈ ಯೂಟ್ಯೂಬ್ ಚಾನಲ್. ಕ್ಲಾಸಸ್ ಬಂದು ಇವತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೈನ್ಸ್ ವಿಜ್ಞಾನ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಪ್ರೆಷರ್ ಕುಕ್ಕರ್ನಲ್ಲಿ ಬೇಗ ಅಡುಗೆಯಾಗುತ್ತದೆ, ಇದಕ್ಕೆ ಕಾರಣವೇನು ಅಂತ ಕೇಳಿದರೆ ಆಪ್ಷನ್ ನೋಡ್ತಾ ಹೋದ್ರೆ, ಆಹಾರವು ಬೇಯುವುದಕ್ಕೆ ಇಲ್ಲಿ ಅಧಿಕ ಹಬೆ ಲಭ್ಯ, ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ, ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಕಡಿಮೆ ಮಾಡುತ್ತದೆ, ಕುಕ್ಕರನ್ನು ವಿಶೇಷ ವಸ್ತುವಿನಿಂದ ಮಾಡಲಾಗಿದೆ. ಸೊ ಪ್ರೆಷರ್ ಕುಕ್ಕರ್ನಲ್ಲಿ ಬೇಗ ಅಡುಗೆ ಆಗೋದಕ್ಕೆ ಕಾರಣ ಏನು? ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದ್ರೆ ಆನ್ಸರ್ ಬಂದು ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ 2. ಮುಂದಿನ ಪ್ರಶ್ನೆ, ಬೇರೆ ಬೇರೆ ಕುದಿಯುವ ಬಿಂದುಗಳನ್ನು ಹೊಂದಿರುವ ಧ್ರುವಗಳನ್ನು ಪ್ರತ್ಯೇಕಿಸುವ ಬಟ್ಟೀಕರಣಕ್ಕೆ ಹೀಗೆ ಕರೆಯುತ್ತಾರೆ. ಆಪ್ಷನ್ ನೋಡ್ತಾ ಹೋದ್ರೆ ಉತ್ಖನನ, ಆಂಶಿಕ ಬಟ್ಟೀಕರಣ, ಸಾಮಾನ್ಯ ಬಟ್ಟೀಕರಣ, ನಾಶಕಾರಕ ಬಟ್ಟೀಕರಣ. ಬೇರೆ ಬೇರೆ ಕುದಿಯುವ ಬಿಂದುಗಳನ್ನು ಹೊಂದಿರತಕ್ಕಂಥ ಧ್ರುವಗಳನ್ನು ಪ್ರತ್ಯೇಕಿಸುವ ಬಟ್ಟೀಕರಣಕ್ಕೆ ಆಂಶಿಕ ಬಟ್ಟೀಕರಣ ಎಂದು ಕರೆಯಲಾಗುತ್ತದೆ. ಆಪ್ಷನ್ 2. ಜೈವಿಕ ತಂತ್ರಜ್ಞಾನವು ಪ್ರಪ್ರಥಮ ಬಾರಿಗೆ ಬಳಕೆಯಾದ ವರ್ಷ ಯಾವುದು? ಜೈವಿಕ ತಂತ್ರಜ್ಞಾನವು ಪ್ರಪ್ರಥಮ ಬಾರಿಗೆ ಬಳಕೆಯಾದ ವರ್ಷ ಯಾವುದು? 1902, 1920, 1922, 1932. ಸರಿಯಾದಂತಹ ಒಂದು ಉತ್ತರ ಆಪ್ಷನ್ 2, 1920ರಲ್ಲಿ ಜೈವಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಂಡ್ ಹಿಂದೆ ಬದುಕಿದ್ದು ಅಳಿದು ಹೋದ ಜೀವಿಗಳ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ? ಹಿಂದೆ ಬದುಕಿದ್ದು ಅಳಿದು ಹೋದ ಜೀವಿಗಳ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ? ಪುರಾತತ್ವಶಾಸ್ತ್ರ, ಪಳಿಯುಳಿಕೆ ಶಾಸ್ತ್ರ, ಆದಿಶಾಸ್ತ್ರ, ಪ್ರಾಗ್ ವಿಜ್ಞಾನ ಶಾಸ್ತ್ರ ಆಗಿರುತ್ತೆ. ಸೊ ಆನ್ಸರ್ ನೋಡ್ತಾ ಹೋದ್ರೆ ಆಪ್ಷನ್ ಡಿ, ಪ್ರಾಗ್ ವಿಜ್ಞಾನ ಶಾಸ್ತ್ರ ಅಂತ ಹೇಳ್ತೀವಿ. ಹಿಂದೆ ಬದುಕಿದ್ದು ಅಳಿದು ಹೋದಂತಹ ಜೀವಿಗಳ ಅಧ್ಯಯನವನ್ನ ಮಾಡ್ತಕ್ಕಂಥ ಒಂದು ಅಧ್ಯಯನ ಇದಾಗಿರುತ್ತೆ. ಅಯಸ್ಕಾಂತವು ಕಬ್ಬಿಣ ಮತ್ತು ಉಕ್ಕುಗಳ ಮೇಲೆ ಒತ್ತುವ ಬಲವನ್ನು ಹೀಗೆ ಕರೆಯುತ್ತಾರೆ. ಅಯಸ್ಕಾಂತವು ಕಬ್ಬಿಣ ಮತ್ತು ಉಕ್ಕುಗಳ ಮೇಲೆ ಒತ್ತುವ ಅಂದ್ರೆ ಫೋರ್ಸ್ ಯಾವುದಾಗಿರುತ್ತೆ ಅಂತ ಕೇಳಿದರೆ ಇಲ್ಲಿ ವಿದ್ಯುತ್ ಬಲ, ಕಾಂತೀಯ ಬಲ, ಅಣುಬಲ, ಗುರುತ್ವಾಕರ್ಷಣ ಬಲ. ಸೊ ನೋಡ್ತಾ ಹೋದ್ರೆ ಇಲ್ಲಿ ಅಯಸ್ಕಾಂತ ಅಂತ ಹೇಳಿದಾಗ ಅದು ಕಾಂತೀಯ ಬಲವಾಗಿರುತ್ತದೆ. ಆಪ್ಷನ್ 2. ಜಡ ಅನಿಲಗಳು ಏನಾಗಿರುತ್ತವೆ? ನೀರಿನಲ್ಲಿ ಮಿಶ್ರಣಗೊಳ್ಳುತ್ತವೆ, ಸ್ಥಿರವಾಗಿರುವುದಿಲ್ಲ, ರಾಸಾಯನಿಕವಾಗಿ ಕ್ರಿಯಾಹೀನ, ರಾಸಾಯನಿಕವಾಗಿ ಬಹಳ ಕ್ರಿಯಾಶೀಲ. ಸೊ ಜಡ ಅನಿಲ ಅಂತ ಕರೆಯೋದೇ ಅದಕ್ಕೋಸ್ಕರ, ಯಾಕಂತ ಹೇಳಿದ್ರೆ ರಾಸಾಯನಿಕವಾಗಿ ಅವು ಕ್ರಿಯಾಹೀನ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಕ್ರಿಯೆಯಲ್ಲಿ ಜರುಗ್ತಕ್ಕಂಥದ್ದು ಆಗಿರೋದಿಲ್ಲ. ಆನ್ಸರ್ ಆಪ್ಷನ್ 3, ರಾಸಾಯನಿಕವಾಗಿ ಕ್ರಿಯಾಹೀನ, ತಟಸ್ಥವಾಗಿರುತ್ತೆ. ವಂಶವಾಹಿಗಳಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ಉಂಟು ಮಾಡುವ ತಂತ್ರಜ್ಞಾನ ಯಾವುದು? ತಳಿಶಾಸ್ತ್ರ, ಜೀವಿಶಾಸ್ತ್ರ, ಕೌಶಿಕ ವಿಜ್ಞಾನ, ತಳಿ ತಂತ್ರಜ್ಞಾನ. ವಂಶವಾಹಿಗಳಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ಉಂಟು ಮಾಡುವ ತಂತ್ರಜ್ಞಾನ ಯಾವುದು? ಉತ್ತರ ಆಪ್ಷನ್ 4, ತಳಿ ತಂತ್ರಜ್ಞಾನ. ಮುಂದಿನ ಪ್ರಶ್ನೆ, ಎಲ್ಲ ಶಬ್ದಗಳು ಉಂಟಾಗುವುದು ಇದರಿಂದ? ವಿದ್ಯುತ್ ಕಾಂತತೆ, ವಿದ್ಯುತ್ ಕಂಪನಗಳು, ಅಡ್ಡ ಅಲೆಗಳು. ಎಲ್ಲ ಶಬ್ದಗಳು ಉಂಟಾಗುವುದು ಇದರಿಂದ ವಿದ್ಯುತ್ ಕಾಂತತೆ, ವಿದ್ಯುತ್ ಕಂಪನಗಳು, ಅಡ್ಡ ಅಲೆಗಳು. ಸರಿಯಾದಂತಹ ಒಂದು ಉತ್ತರ ಆಪ್ಷನ್ 3, ಕಂಪನಗಳಿಂದ ಎಲ್ಲ ಶಬ್ದಗಳು ಉಂಟಾಗುತ್ತವೆ. ನೆಕ್ಸ್ಟ್, ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣವೇನು? ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣವೇನು? ಆಪ್ಷನ್ ನೋಡ್ತಾ ಹೋದ್ರೆ ಗಾಳಿಯ ಕೊರತೆ, ಆಮ್ಲಜನಕದ ಕೊರತೆ, ಗಾಳಿಯಲ್ಲಿ ನೀರಾವಿ ಕೊರತೆ, ಆಹಾರದ ಕೊರತೆ. ಸರಿಯಾದಂತಹ ಉತ್ತರ ಆಪ್ಷನ್ 2, ಆಮ್ಲಜನಕದ ಕೊರತೆಯಿಂದಾಗಿ ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಕಬ್ಬಿಣದ ಮುಖ್ಯವಾದ ಅದಿರು ಯಾವುದು? ಆಪ್ಷನ್ ಹೆಮಾಟೈಟ್, ಮಿಲಾಟೈಟ್, ಸಿನ್ನಾಬಾರ್, ಸ್ಟಾರಿನೈಟ್ ಕೊಟ್ಟಿದ್ದಾರೆ. ಕಬ್ಬಿಣದ ಮುಖ್ಯವಾದ ಅದಿರು ಬಂದು ಆಪ್ಷನ್ 1, ಹೆಮಾಟೈಟ್. ಮುಂದಿನ ಪ್ರಶ್ನೆ, ಗುರುತ್ವಾಕರ್ಷಣಾ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವಿ. ಗುರುತ್ವಾಕರ್ಷಣಾ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರ್ ಐಸಾಕ್ ನ್ಯೂಟನ್, ಮೇಡಮ್ ಕ್ಯೂರಿ, ಗೆಲಿಲಿಯೋ, ಡಾರ್ವಿನ್. ಸರಿಯಾದಂತ ಉತ್ತರ ಆಪ್ಷನ್ 1, ಸರ್ ಐಸಾಕ್ ನ್ಯೂಟನ್. ಮುಂದಿನ ಪ್ರಶ್ನೆ, ಬೆಟ್ಟ ಹತ್ತುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಲು ಕಾರಣವೇನು? ಬೆಟ್ಟ ಹತ್ತುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಲು ಕಾರಣವೇನು? ಆಪ್ಷನ್ ಬೀಳುವುದನ್ನು ತಡೆಯಲು, ವೇಗವನ್ನು ಹೆಚ್ಚಿಸಲು, ಆಯಾಸವನ್ನು ಕಡಿಮೆ ಮಾಡಲು, ಸಮತೋಲನವನ್ನು ಕಾಪಾಡಿಕೊಳ್ಳಲು. ಸರಿಯಾದಂತಹ ಒಂದು ಉತ್ತರ ಆಪ್ಷನ್ 4, ಸಮತೋಲನವನ್ನು ಕಾಪಾಡಿಕೊಳ್ಳಲು.
ಮುಂದಿನ ಪ್ರಶ್ನೆ, ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಚಂದ್ರಲೋಕದಲ್ಲಿ ಭೂಮಿಗಿಂತ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತಾ ಅಥವಾ ಕಮ್ಮಿ ಇರುತ್ತಾ ಅಂತಕ್ಕಂಥದ್ದು. ಭೂಮಿಗಿಂತ 1/6 ಕಡಿಮೆ ಇರುತ್ತದೆ, ಭೂಮಿಗಿಂತ 1/12, ಭೂಮಿಗಿಂತ 2 ಪಟ್ಟು ಜಾಸ್ತಿ ಇರುತ್ತೆ, ಭೂಮಿಗಿಂತ 1/4 ಕಡಿಮೆ ಅಥವಾ ಜಾಸ್ತಿ ಅಂತ ಕೊಟ್ಟಿದ್ದಾರೆ. ಓಕೆ, ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಗಿಂತ 1/6 ಕಡಿಮೆ ಇರುತ್ತದೆ, ಅಂದ್ರೆ 1/6 ಮಾತ್ರ ಇರ್ತಕ್ಕಂಥದ್ದು ಅಂತ ಹೇಳಬಹುದು. ಆವರ್ತ ಕೋಷ್ಟಕದಲ್ಲಿನ ಅಡ್ಡ ಸಾಲುಗಳನ್ನು ಹೀಗೆ ಕರೆಯುತ್ತಾರೆ. ಪೀರಿಯಡ್ಸ್ ಆವರ್ತಕಗಳು, ಗುಂಪುಗಳು ಗ್ರೂಪ್ಸ್, ಶ್ರೇಣಿಗಳು ಮೇಲಿನ ಯಾವುದು ಅಲ್ಲ. ಆವರ್ತ ಕೋಷ್ಟಕದಲ್ಲಿ ಅಡ್ಡ ಸಾಲುಗಳನ್ನು ಪೀರಿಯಡ್ಸ್ ಅಥವಾ ಆವರ್ತಕಗಳು ಅಂತ ಕರೆಯಲಾಗುತ್ತದೆ. ಇದು ನೈಸರ್ಗಿಕ ಪಾಲಿಮರ್ ಕೇಳಿದರೆ ನೈಲಾನ್, ಪಿಸ್ಟಾ, ಪಾಲಿಸ್ಟರ್, ಮೆಕಾಲೈಟ್. ನೈಸರ್ಗಿಕ ಪಾಲಿಮರ್ ಯಾವುದು? ಆಪ್ಷನ್ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 2 ಪಿಸ್ಟಾ. ಇದೊಂದು ನೈಸರ್ಗಿಕ ಪಾಲಿಮರ್ ಆಗಿರುತ್ತೆ, ಉಳಿದಂತೆ ಇದೆಲ್ಲ ಕೃತಕ ಆಗಿರುತ್ತೆ. ಕ್ಲೋರೋಮೈಸ್ಟಿನ್ ಅಂತಕ್ಕಂಥದ್ದು ಒಂದು ಕ್ರಿಮಿನಾಶಕ, ಶಾಮಕ, ನೋವು ನಿವಾರಕ, ಆಂಟಿ ಬ್ಯಾಕ್ಟೀರಿಯಲ್. ಕ್ಲೋರೋಮೈಸ್ಟಿನ್ ಅಂತಕ್ಕಂಥದ್ದು ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸವನ್ನ ಮಾಡುತ್ತದೆ. ಆಪ್ಷನ್ 4. ನೆಕ್ಸ್ಟ್, ಮನುಷ್ಯನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ನಿಯಂತ್ರಿಸುವ ಗ್ರಂಥಿಗಳ ರಾಜ ಯಾವುದು? ಮನುಷ್ಯನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಳನ್ನು ನಿಯಂತ್ರಿಸುವ ಗ್ರಂಥಿಗಳ ರಾಜ ಯಾವುದು? ಎಡ್ರಿನಲಿನ್, ಪ್ರಾಸ್ಪೆಕ್ಟ್, ಥೈರಾಯ್ಡ್, ಪಿಟ್ಯುಟರಿ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಪಿಟ್ಯುಟರಿ ಗ್ರಂಥಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಏಡ್ಸ್ ದೇಹದ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಏಡ್ಸ್ ದೇಹದ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ರೋಗ ಪ್ರತಿಬಂಧಕ, ರಕ್ತ ಪರಿಚಲನೆ, ನರಮಂಡಲ, ಉಸಿರಾಟ ವ್ಯವಸ್ಥೆ. ಸರಿಯಾದ ಉತ್ತರ ಆಪ್ಷನ್ 1 ರೋಗ ಪ್ರತಿಬಂಧಕ. ಮುಂದಿನ ಪ್ರಶ್ನೆ, ಜಾಂಡಿಸ್ ರೋಗಕ್ಕೆ ಮುಖ್ಯವಾದ ಕಾರಣಗಳೇನು? ಕೆಂಪು ರಕ್ತ ಕಣಗಳು ಒಡೆದು ಹೋಗುವಿಕೆ, ಹೆಪಟೈಟಿಸ್, ಪಿತ್ತರಸ ಕೋಶಗಳ ಕಟ್ಟಿಕೊಳ್ಳುವಿಕೆ, ಮೇಲಿನ ಎಲ್ಲವೂ. ಜಾಂಡಿಸ್ ರೋಗಕ್ಕೆ ಪ್ರಮುಖ ಕಾರಣಗಳು ನೋಡ್ತಾ ಹೋದಾಗ ಕೆಂಪು ರಕ್ತ ಕಣಗಳು ಒಡೆದು ಹೋಗುವಿಕೆ, ಹೆಪಟೈಟಿಸ್, ಪಿತ್ತರಸ ಕೋಶಗಳ ಕಟ್ಟಿಕೊಳ್ಳುವಿಕೆ, ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಕಣ್ಣಿನ ಅತ್ಯಂತ ಒಳಪದರ ಯಾವುದು? ಕಣ್ಣಿನ ಅತ್ಯಂತ ಒಳಪದರ ಯಾವುದು? ಕೊರಾಯ್ಡ್, ವರ್ಣಪಟಲ, ಅಕ್ಷಿಪಟಲ, ಕಾರ್ನಿಯಾ. ಸರಿಯಾದಂಥ ಉತ್ತರ ಆಪ್ಷನ್ 3 ಅಕ್ಷಿಪಟಲ. ಮುಂದಿನ ಪ್ರಶ್ನೆ, ಒಮ್ಮೆ ಬದುಕಿದ್ದ ಜೀವಿಯ ಪಳುವಳಿಕೆಯಿಂದ ಅದರ ವಯಸ್ಸು ಗೊತ್ತು ಮಾಡುವ ವಿಧಾನ ಯಾವುದು? ಒಮ್ಮೆ ಬದುಕಿದ್ದ ಜೀವಿಯ ಪಳಿಯುಳಿಕೆಯಿಂದ ಅದರ ವಯಸ್ಸು ಗೊತ್ತು ಮಾಡುವ ವಿಧಾನ ಯಾವುದು? ಕೀಮೋಥೆರಪಿ, ರೇಡಿಯೋಥೆರಪಿ, ಕಾರ್ಬನ್ ಡೇಟಿಂಗ್, ನ್ಯೂಕ್ಲಿಯರ್ ಫಿಷನ್. ಸರಿಯಾದಂಥ ಉತ್ತರ ಆಪ್ಷನ್ 3 ಕಾರ್ಬನ್ ಡೇಟಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್, ನ್ಯೂಕ್ಲಿಯರ್ ಫಿಷನ್ ಎಂದು ಫ್ಲೋರೈಡ್, ನೈಟ್ರೈಟ್, ಸೋಡಿಯಂ ಕ್ಲೋರೈಡ್, ಬ್ರೋಮೈಟ್. ನ್ಯೂಕ್ಲಿಯರ್ ಫಿಷನ್ ಅಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ 1 ಫ್ಲೋರೈಡ್. ಇವುಗಳಲ್ಲಿ ಯಾವುದು ಆನುವಂಶಿಕ ಕಾಯಿಲೆಯಾಗಿದ್ದೆ? ಏಡ್ಸ್, ಕ್ಯಾನ್ಸರ್, ವರ್ಣಂಧತೆ, ಅಪೆಂಡಿಸೈಟ್ಸ್. ಇವುಗಳಲ್ಲಿ ಯಾವುದು ಆನುವಂಶಿಕ ಕಾಯಿಲೆಯಾಗಿದೆ? ಆನ್ಸರ್ ಆಪ್ಷನ್ 3 ವರ್ಣಂಧತೆ. ನೆಕ್ಸ್ಟ್, ರಕ್ತ ಅಂಗಾಂಶದಲ್ಲಿ ಕಂಡುಬರುವ ದ್ರವ ರೂಪದ ವಸ್ತು ಯಾವುದು? ದುಗ್ಧರಸ, ಪ್ಲಾಸ್ಮಾ, ಅಸ್ಥಿಮಜ್ಜೆ, ಫೆಗೋಸೈಟ್ಸ್. ರಕ್ತ ಅಂಗಾಂಶದಲ್ಲಿ ಕಂಡುಬರುವ ದ್ರವ ರೂಪದ ವಸ್ತು ಆಪ್ಷನ್ 2 ಪ್ಲಾಸ್ಮಾ. ನೆಕ್ಸ್ಟ್, ಪ್ಲೇಗ್ ರೋಗಕ್ಕೆ ಕಾರಣವಾಗುವ ರೋಗಾಣು ಯಾವುದು? ಪ್ಲೇಗ್ ರೋಗಕ್ಕೆ ಕಾರಣವಾಗುವ ರೋಗಾಣು ಯಾವುದು? ವಿಬ್ರಿಯೋ, ಪಾಸ್ಟೆರೆಲ್ಲಾ ಫೆಸ್ಟಿಸ್, ಟ್ಯೂಬರ್ಕ್ಯುಲೋಸಿಸ್, ಪ್ಲಾಸ್ಮೋಡಿಯಂ. ಸರಿಯಾದಂಥ ಉತ್ತರ ಆಪ್ಷನ್ 2 ಪಾಸ್ಟೆರೆಲ್ಲಾ ಫೆಸ್ಟಿಸ್ ಅಂತಕ್ಕಂಥದ್ದು ಆಗಿರುತ್ತೆ. ನರ ಅಂಗಾಂಶದ ರಚನೆಯ ಹಾಗೂ ಕ್ರಿಯೆಯ ಮೂಲ ಘಟಕ ಯಾವುದು? ನರ ಅಂಗಾಂಶದ ರಚನೆಯ ಹಾಗೂ ಕ್ರಿಯೆಯ ಮೂಲ ಘಟಕ ಯಾವುದು? ಆಪ್ಷನ್ ಆಕ್ಸನ್, ನ್ಯೂರನ್, ನ್ಯೂಟ್ರಾನ್, ಕೋಶಕಾಯ. ಸರಿಯಾದ ಉತ್ತರ ಆಪ್ಷನ್ 2 ನ್ಯೂರಾನ್.
ಕೂಲಂ ಎಂಬುದು ಯಾವುದರ ಮಾನ? ವಿದ್ಯುದಾವೇಶ, ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವ, ರೋಧತ್ವ. ಕೂಲಂ ಎಂಬುದು ವಿದ್ಯುತ್ ಆವೇಶದ ಒಂದು ಎಸ್ಐ ಏಕಮನ ಆಗಿರುತ್ತದೆ. ನೆಕ್ಸ್ಟ್, ಇದು ಕೀಟಹಾರಿ ಸಸ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಡ್ರಾಸೆರಾ, ರಿಕ್ಸಿಯಾ, ಫ್ಯುನೇರಿಯಾ, ಲ್ಯಾಮಿನೇರಿಯಾ. ಇದು ಕೀಟಹಾರಿ ಸಸ್ಯಕ್ಕೆ ಉತ್ತಮ ಉದಾಹರಣೆ. ಆಪ್ಷನ್ 1 ಡ್ರಾಸೆರಾ. ಮುಂದಿನ ಪ್ರಶ್ನೆ, ಸಿಡಿಲು ಬಡಿದಾಗ ಏನು ಮಾಡಬೇಕು? ಮರದ ಕೆಳಗೆ ನಿಲ್ಲಬೇಕು, ಬಯಲಿನಲ್ಲಿ ನಿಲ್ಲಬೇಕು, ಎರಡು ಸರಿ ಎರಡು ತಪ್ಪು. ಸಿಡಿಲು ಬಡಿದಾಗ ಮರದ ಕೆಳಗೆ ನಿಲ್ಲಬೇಕು, ಬಯಲಿನಲ್ಲಿ ನಿಲ್ಲಬೇಕು, ಎರಡು ಸರಿ ಎರಡು ತಪ್ಪು. ಸರಿಯಾದಂಥ ಉತ್ತರ ಆಪ್ಷನ್ 4 ಎರಡು ತಪ್ಪು. ಎಲಿಸಾ ಪರೀಕ್ಷೆಯಿಂದ ಯಾವ ರೋಗವನ್ನು ಕಂಡುಹಿಡಿಯಲಾಗುತ್ತದೆ? ಡಯಾಬಿಟಿಸ್, ಕ್ಯಾನ್ಸರ್, ಏಡ್ಸ್, ಡಿಫ್ತೀರಿಯಾ. ಎಲಿಸಾ ಪರೀಕ್ಷೆಯಿಂದ ಏಡ್ಸ್ ರೋಗವನ್ನು ಕಂಡುಹಿಡಿಯಲಾಗುತ್ತದೆ. ನೆಕ್ಸ್ಟ್, ಕಿಡ್ನಿಯಲ್ಲಿರುವ ಕಲ್ಲಿನಾಂಶವು ಕ್ಯಾಲ್ಸಿಯಂ ಆಕ್ಸಲೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಇದ್ಯಾವುದು ಅಲ್ಲ. ಕಿಡ್ನಿಯಲ್ಲಿರುವ ಸ್ಟೋನ್ಸ್ನ ಕ್ಯಾಲ್ಸಿಯಂ ಆಕ್ಸಲೇಟ್ ಆಗಿರುತ್ತದೆ. ಆಪ್ಷನ್ 1 ಕ್ಯಾಲ್ಸಿಯಂ ಆಕ್ಸಲೇಟ್. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಯಾವ ರೋಗಕ್ಕೆ ಕಾರಣವಾಗುತ್ತವೆ? ಹೃದಯದ ಕಾಯಿಲೆ, ರಕ್ತಹೀನತೆ, ಶ್ವಾಸಕೋಶದ ತೊಂದರೆ, ಚರ್ಮ ಕ್ಯಾನ್ಸರ್. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಯಾವ ರೋಗಕ್ಕೆ ಕಾರಣವಾಗುತ್ತವೆ? ಆನ್ಸರ್ ಆಪ್ಷನ್ 4 ಚರ್ಮದ ಕ್ಯಾನ್ಸರ್. ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಲಿವರ್, ಮೇದೋಜಿರಕಾಂಗ, ಪಿಟ್ಯುಟರಿ, ಅಡ್ರಿನಲ್. ಸರಿಯಾದಂತಹ ಉತ್ತರ ಆಪ್ಷನ್ 1 ಲಿವರ್ ಅಥವಾ ಯಕೃತ್. ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವುದು ಯಾವುದು? ಸ್ಕ್ಲೆರೈಡ್ಗಳು, ಕ್ಯೂಟಿನ್, ಜರಡಿನಳಿಕೆಗಳು, ಕಿರುತಟ್ಟೆಗಳು. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂತಹದ್ದು ಆಪ್ಷನ್ 4 ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ರಾಸಾಯನಿಕವಾಗಿ ನೀರು ಒಂದು ಆಕ್ಸೈಡ್, ಹೈಡ್ರೈಡ್, ಪೆರಾಕ್ಸೈಡ್, ಹೈಡ್ರಾಕ್ಸೈಡ್. ನೀರು ಒಂದು ಆಪ್ಷನ್ 1 ಆಕ್ಸೈಡ್ ಆಗಿರುತ್ತದೆ. ಪಿತ್ತಜನಕಾಂಗದಲ್ಲಿರುವ ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳು ಐಸ್ಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಯಾವ ರಸವನ್ನು ಸ್ರವಿಸುತ್ತವೆ? ಡೈರಾಕ್ಸಿನ್, ಇನ್ಸುಲಿನ್, ಅಡ್ರಿನಿನ್, ಸಿಲಿವಾ. ಪಿತ್ತಜನಕಾಂಗದಲ್ಲಿರುವ ಲ್ಯಾಂಗರ್ ಹ್ಯಾನ್ಸ್ ದ್ವೀಪಗಳು ಇನ್ಸುಲಿನ್ ರಸವನ್ನು ಸ್ರವಿಸುತ್ತವೆ. ಆಪ್ಷನ್ 2 ಇನ್ಸುಲಿನ್. ಜೊಲ್ಲು ರಸಗಳಲ್ಲಿ ಕಂಡುಬರುವ ಕಿಣ್ವದ ಹೆಸರೇನು? ಪೆಪ್ಸನ್, ಟಯಾಲಿನ್, ಗ್ಲೂಕೋಸ್, ಕೈಮಟ್ರಿಪ್ಸನ್. ಜೊಲ್ಲು ರಸಗಳಲ್ಲಿ ಕಂಡುಬರುವ ಕಿಣ್ವದ ಹೆಸರು ಟಯಾಲಿನ್ ಅಥವಾ ಅಮಲೈಸ್. ಆಪ್ಷನ್ 2. ಪ್ರಾಣಿಗಳ ಹೊರಪದರ ಮತ್ತು ಒಳಪದರಗಳ ರಚನೆಯಲ್ಲಿ ಕಂಡುಬರುವ ಅಂಗಾಂಶ ಯಾವುದು? ಪ್ರಾಣಿಗಳ ಹೊರಪದರ ಮತ್ತು ಒಳಪದರಗಳ ರಚನೆಯಲ್ಲಿ ಕಂಡುಬರುವ ಅಂಗಾಂಶ ಯಾವುದು? ಸ್ನಾಯು ಅಂಗಾಂಶ, ಹೃದಯದ ಅಂಗಾಂಶ, ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ. ಸರಿಯಾದ ಉತ್ತರ ಆಪ್ಷನ್ 3 ಅನುಲೇಪಕ ಅಂಗಾಂಶ. ನೈಸರ್ಗಿಕವಾಗಿ ದೊರಕುವ ಅತ್ಯಂತ ಶುದ್ಧ ನೀರು ಯಾವುದು? ಮಳೆ ನೀರು, ನದಿ ನೀರು, ಚಿಲುಮೆ ನೀರು, ಬಾವಿ ನೀರು. ನೈಸರ್ಗಿಕವಾಗಿ ದೊರಕುವ ಅತ್ಯಂತ ಶುದ್ಧ ನೀರು ಆಪ್ಷನ್ 1 ಮಳೆ ನೀರಾಗಿರುತ್ತದೆ. ಜಗತ್ತಿನ ಮೊದಲ ತದ್ರೂಪಿ ಡಾಲಿ ಯಾವ ತರಹದ ಪ್ರಾಣಿ? ಜಗತ್ತಿನ ಮೊದಲ ತದ್ರೂಪಿ ಡಾಲಿ ಯಾವ ತರಹದ ಪ್ರಾಣಿ? ನಾಯಿ, ಕುರಿ, ಇಲಿ, ಮಂಗ. ಸರಿಯಾದ ಉತ್ತರ ಆಪ್ಷನ್ 2 ಕುರಿ. ಮುಂದಿನ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಕಡಿಮೆಯಾಗುವ ಲಕ್ಷಣ? ರಕ್ತಹೀನತೆ, ನಿಮೋನಿಯಾ, ಅಲ್ಸರ್, ಲುಕೇಮಿಯಾ. ಕೆಂಪು ರಕ್ತ ಕಣಗಳ ಕಡಿಮೆಯಿಂದ ಆಗುವಂತಹ ಲಕ್ಷಣ ಆಪ್ಷನ್ 1 ರಕ್ತಹೀನತೆ. ಕೆಂಪು ರಕ್ತ ಕಣಗಳ ಅತಿಯಾದ ಒಂದು ಲಕ್ಷಣ ಲುಕೇಮಿಯಾ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1. ಒಂದೇ ಮೂಲದಲ್ಲಿ ಹುಟ್ಟಿದ ಒಂದೇ ರೀತಿಯ ರಚನೆಯುಳ್ಳ ಹಾಗೂ ಒಂದೇ ರೀತಿಯ ಕಾರ್ಯವನ್ನು ಮಾಡುವ ಜೀವಕೋಶಗಳ ಸಮೂಹ ಯಾವುದು? ಅಂಗ, ಅಂಗಾಂಶ, ಅಂಗಾಂಶಶಾಸ್ತ್ರ, ಅಂಗವ್ಯವಸ್ಥೆ. ಸರಿಯಾದ ಉತ್ತರ ಆಪ್ಷನ್ 2 ಅಂಗಾಂಶ. ವಸ್ತುವಿನ ತಲೆ ಕೆಳಗಾದ ಪ್ರತಿಬಿಂಬ ಬೀಳುವ ಕಣ್ಣಿನ ಭಾಗ ಯಾವುದು? ವಸ್ತುವಿನ ತಲೆ ಕೆಳಗಾದ ಪ್ರತಿಬಿಂಬವನ್ನು ಬೀಳುವ ಕಣ್ಣಿನ ಭಾಗ ಯಾವುದು? ಪಾಪೆ, ಕೊರಾಯಿಡ್, ರೆಟಿನಾ, ಸ್ಕ್ಲೀರಾ. ಸರಿಯಾದ ಉತ್ತರ ಆಪ್ಷನ್ 3 ರೆಟಿನಾ.
ಡಿಎನ್ಎ ರಚನೆಯನ್ನು ಕಂಡುಹಿಡಿದವರು ಯಾರು? ಮಿಸ್ಮನ್, ಹ್ಯಾರಿಸನ್, ವಾಟ್ಸನ್ ಮತ್ತು ಕ್ರಿಕ್ಸ್ ಕೊರಾನಾ. ಡಿಎನ್ಎ ರಚನೆಯನ್ನ ಕಂಡುಹಿಡಿದವರು ಆಪ್ಷನ್ 3 ವಾಟ್ಸನ್ ಅಂಡ್ ಕ್ರಿಕ್ಸ್. ಈ ಅಂಗಾಂಶವನ್ನು ಆಹಾರ ವಾಹಕ ಅಂಗಾಂಶ ಎಂದು ಕರೆಯುತ್ತಾರೆ. ಕ್ಸೈಲಮ್, ಎರೆಂಕೈಮಾ, ಫ್ಲೋಯಂ, ಕ್ಲೋರೆಂಕೈಮಾ. ಈ ಅಂಗಾಂಶವನ್ನು ಆಹಾರ ವಾಹಕ ಅಂಗಾಂಶ ಎಂದು ಕರೆಯಲಾಗುತ್ತೆ. ಉತ್ತರ ಆನ್ಸರ್ ಆಪ್ಷನ್ 3 ಫ್ಲೋಯಂ. ಹಾವನ್ನು ಕಂಡಕ್ಷಣ ವ್ಯಕ್ತಿಯು ಅದರಿಂದ ದೂರ ಸರಿಯುತ್ತಾನೆ. ಇದರಲ್ಲಿ ದೂರ ಸರಿಯುವಿಕೆ ಏನು? ಪ್ರತಿಬಿಂಬ, ಪ್ರತಿಧ್ವನಿ, ಪ್ರಚೋದನೆ, ಪ್ರತಿಕ್ರಿಯೆ. ಹಾವನ್ನು ಕಂಡಕ್ಷಣ ವ್ಯಕ್ತಿಯು ಅದರಿಂದ ದೂರ ಸರಿಯುತ್ತಾನೆ. ಇದು ಒಂದು ಆಪ್ಷನ್ 3 ಪ್ರಚೋದನೆಯಾಗಿರುತ್ತದೆ. ಹೃದಯದ ಸುತ್ತ ಆವರಿಸಿರುವ ತೆಳುವಾದ ಪದರು ಯಾವುದು? ಪೆರಿಟೋನಿಯಂ, ಪೆರಿಕಾರ್ಡಿಯಂ, ಫ್ಲೋಸಾ, ಮ್ಯಾಕಸ್ ಮೆಟ್ರಿಸ್. ಹೃದಯದ ಸುತ್ತ ಆವರಿಸಿರುವ ತೆಳುವಾದ ಪದರು ಆಪ್ಷನ್ 2 ಪೆರಿಕಾರ್ಡಿಯಂ. ನೆಕ್ಸ್ಟ್, ಟರ್ಪಂಟೈನ್ ಯಾವ ಸಸ್ಯದಿಂದ ಪಡೆಯಲಾಗುತ್ತದೆ? ದೇವದಾರು, ಫೈನ್, ಓಕ್, ನೀಲಗಿರಿ. ಸರಿಯಾದ ಉತ್ತರ ಆಪ್ಷನ್ 2 ಪೈನ್. ತಾಮ್ರದ ತಂತಿಗಳ ಮೇಲೆ ಪ್ಲಾಸ್ಟಿಕ್ ಕವಚ ಹಾಕುತ್ತಾರೆ ಏಕೆಂದರೆ? ತಾಮ್ರದ ತಂತಿಗಳ ಮೇಲೆ ಪ್ಲಾಸ್ಟಿಕ್ ಕವಚವನ್ನು ಹಾಕುತ್ತಾರೆ ಏಕೆಂದರೆ ಪ್ಲಾಸ್ಟಿಕ್ ಅವಾಹಕ, ಪ್ಲಾಸ್ಟಿಕ್ ವಾಹಕ. ಅದು ತಂತಿ ಶಕ್ತಿ ಹೆಚ್ಚಿಸುತ್ತದೆ, ತಂತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸೊ ತಾಮ್ರದ ತಂತಿಗಳ ಮೇಲೆ ಪ್ಲಾಸ್ಟಿಕ್ ಕವಚ ಹಾಕೋದಕ್ಕೆ ರೀಸನ್ ಪ್ಲಾಸ್ಟಿಕ್ ಒಂದು ಅವಾಹಕ. ನೆಕ್ಸ್ಟ್, ಕ್ರೀಡಾಪಟುಗಳು ಕ್ರೀಡಾ ವಿರಾಮದ ಸಮಯದಲ್ಲಿ ಹೆಚ್ಚಾಗಿ ಯಾವ ಹಣ್ಣನ್ನು ಸೇವಿಸುತ್ತಾರೆ? ದ್ರಾಕ್ಷಿ, ಕಿತ್ತಳೆ, ಬಾಳೆಹಣ್ಣು, ಸೇಬು. ಸರಿಯಾದ ಉತ್ತರ ಆಪ್ಷನ್ 3 ಬಾಳೆಹಣ್ಣು.